theorem 2 5 marks sure. So limit theta tends to 0 sin theta by theta is equal to 1 where theta is in radian. Theta is in radian. Limit theta tends to 0 sin theta by theta is equal to 1 where theta is in radian. So 5 marks again ನೋಡ್ರಿ. So first there is a circle. One circle ತಗೋತಾನೆ having a center O and radius R ಅಂತ ಹೇಳ್ಬೋದು. So circle ಅದ having center O with radius R. So I will take 2 points on the circle A and B. A ಮತ್ತು B ಅಂತೇಳಿ 2 ಪಾಯಿಂಟ್ ತಗೋತಾನೆ such that angle AOB is equal to theta. And this theta has to be less than 95 by 2. So A and B are 2 points on the circle such that angle AOB is equal to theta. Theta is less than pi by 2. So radius R ಅಂತೇಳಿ ತೋರ್ತಾನೆ radius R. ಈಗ at point A ಗೆ tangent draw ಮಾಡ್ತೇವೆ. So draw a tangent at point A to the circle. So ಒಂದು tangent draw ಮಾಡ್ತೇನೆ at point A which meets OB produced at point C. ಇದು ಮುಂದೆ ಎಕ್ಸ್ಟೆಂಡ್ ಮಾಡಿದ್ರೆ ಅಂತೇಳಿ ಇದಿಲ್ಲಿ ಪಾಯಿಂಟ್ C ಗೆ ಕೂಡ್ತದೆ ಅನ್ಬೋದು. So which meets OB produced at point C. Join AB ಇದು ಜಾಯಿನ್ ಮಾಡ್ತದೆ. So ಇದು ಫಿಗರ್ ಅದು. So first there is a circle with the center O and radius R. A and B are 2 points on the circle such that angle AOB is equal to theta. Theta is less than pi by 2. Join AB. Then draw a tangent at point A. Under A angle 90 ಆಗ್ತದೆ, right? Draw a tangent at point A which meets OB produced at point C. ಇದು ಎಕ್ಸ್ಟೆಂಡ್ ಮಾಡಿದ್ರೆ ಹೋಗಿ ಎಲ್ಲಿ ಕೂಡ್ತವೆ ಪಾಯಿಂಟ್ C ಕೂಡ್ತವೆ. ಸೊ ಇದ್ರೊಳಗೆ 3 ಫಿಗರ್ ಅದಾವ. ಒಂದು ಟ್ರಯಾಂಗಲ್ AOB, ಒಂದು ಸೆಕ್ಟರ್ AOB, ಆಮೇಲೆ ದೊಡ್ಡದು ಟ್ರಯಾಂಗಲ್ AOC. ಸೊ ಅವತ್ತನ್ನು ತಗೊಂಡು ಆಮೇಲೆ ಸಾಲ್ವ್ ಮಾಡ್ತೇವೆ. ಸೊ ಫಸ್ಟ್ ನೀಟ್ ಫಿಗರ್ ಹಾಕ್ರಿ ಅಂಡ್ ಮತ್ತೆ ಮುಂದೆ ಹೀಗಿಲ್ಲ ನೋಡ್ರಿ. ಸೊ ಇದ್ರೊಳಗೆ 3 ಫಿಗರ್ ಅದ ಅಂತ ಹೇಳಿದೆ. ಸೊ ಫಸ್ಟ್ ಇದು ಟ್ರಯಾಂಗಲ್ AOB ತೋತೇನ್ರಿ, ಟ್ರಯಾಂಗಲ್ AOB. ಈಗ ಜಸ್ಟ್ ಇದು ಗೊತ್ತಿರಲಿ, ಸೆಕೆಂಡ್ ಇಯರ್ಗೆ ಕಲಿತೇವೆ. ಈಗ ಇದು ಟ್ರಯಾಂಗಲ್ ಅದ. ಸಪೋಸ್ ದಿಸ್ ಈಸ್ ವೆಕ್ಟರ್ A, ದಿಸ್ ಈಸ್ ವೆಕ್ಟರ್ B ಆ್ಯಂಡ್ ದಿ ಆ್ಯಂಗಲ್ ಈಸ್ ಥೀಟಾ. ಇದು ಥೀಟಾ ಇತ್ತಂತ ತಿಳಿದೆ. Then area of this triangle, area is given by formula half magnitude of A into magnitude of B. So mod of A into mod of B ಆಮೇಲೆ sine of angle between them, sine theta ಅಂತ ಹೇಳಿ ಬರ್ತದೆ. ಸೊ ಇದು ಸೆಕೆಂಡ್ ಇಯರ್ಗೆ ವೆಕ್ಟರ್ಸ್ ಒಳಗಂದ್ರೆ ಮ್ಯಾಥ್ಸ್ ಒಳಗೆ ಕಲಿತಾರೆ. ಸೊ ಹಾಫ್ mod of A ಅಂದರೆ ಇತ್ರದ ಲೆಂತ್, mod of B ಅಂದರೆ ಇತ್ರದ ಲೆಂತ್ ಇಂಟು ಸೈನ್ ಆಫ್ ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ಸ್. ಸೊ ಟ್ರಯಾಂಗಲ್ದು 2 ಸೈಡ್ ಅದ್ರ ನಡುವಿನ ಆ್ಯಂಗಲ್ ಗೊತ್ತಿತ್ತು ಅಂತೇಳಿ ಡೈರೆಕ್ಟ್ ಈ ಫಾರ್ಮುಲಾ ಯೂಸ್ ಮಾಡಿ ನೀವು ಏರಿಯಾ ಕಂಡುಹಿಡಿಬೋದು. ಸೊ ಸ್ಕೂಲ್ ಡೇಸ್ದಾಗ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಇತ್ತು ನೋಡ್ರಿ, √3/4a² ಅಂಥೇಳಿ ಅಥವಾ x² ಅಂಥೇಳಿ. ಸೊ ಇದ್ರ ಮೇಲೆ ಅದನ್ನು ನಾವು ಸಿಂಪ್ಲಿಫೈ ಮಾಡ್ಬೋದು, ಅಂದರೆ ಈಸಿ ಮತ್ತೊಂದು. ಈಗ ಈ ಫಾರ್ಮುಲಾ ಯೂಸ್ ಮಾಡ್ತೇನೆ ಟು ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್ AOB. ಸೊ ಫಸ್ಟ್ ತಗೊಂಡೆ ಅಂತ ಹೇಳಿ area of triangle AOB. Area of triangle AOB is equal to, so half
ಎರಡು ಸೈಡ್ ಯಾವ್ಯಾವ ಗೊತ್ತದವ್ರಿ? ಓ ಎ ಆ್ಯಂಡ್ ಓ ಬಿ, ಅದ್ರ ನಡುವೆ ಆ್ಯಂಗಲ್ ಥೀಟಾ. ಸೊ ಐ ಕ್ಯಾನ್ ರೈಟ್ ಹಾಫ್ ಓ ಎ ಇಂಟು ಓ ಬಿ ಇಂಟು ಸೈನ್ ಥೀಟಾ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಓ ಎ ಅಂದ್ರೆ ಏನದ? ಆರ್. ಓ ಬಿ ಅಂದ್ರೆ ಆರ್ ಅದ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ ಅಂತ ಹೇಳಿರಿ ಹಾಫ್ ಆರ್ ಇಂಟು ಆರ್ ಸೈನ್ ಥೀಟಾ, ಆರ್ ಯು ಕ್ಯಾನ್ ಸೇ ಹಾಫ್ ಆರ್ ಸ್ಕ್ವೇರ್ ಸೈನ್ ಥೀಟಾ. ಇಷ್ಟು ಕ್ಲಿಯರ್ ರೀ? ಹಾಫ್ ಆರ್ ಸ್ಕ್ವೇರ್ ಸೈನ್ ಥೀಟಾ. ಇದು ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಬಿ ಐ. ಈಗ ನೆಕ್ಸ್ಟ್ ನೀವು ಸೆಕ್ಟರ್ ತಗೊಂಡ್ರಿ ಅಂತ ತಿಳಿರಿ ಎ ಒ ಬಿ. ಸೊ ಸೆಕ್ಟರ್ ಅಂತಂದಾಗ ಇದು ರೌಂಡ್ ಬರ್ತದ, ಇನ್ಸ್ಟೆಡ್ ಆಫ್ ಲೈನ್ ಎ ಬಿ. ಇದು ಓ, ಇದು ಎ, ಇದು ಬಿ. ದಿಸ್ ಆಂಗಲ್ ಈಸ್ ಥೀಟಾ, ರೇಡಿಯಸ್ ಈಸ್ ಆರ್. ನೆನಪದ ಏರಿಯಾ ಆಫ್ ಸೆಕ್ಟರ್ ಸ್ಟಾರ್ಟಿಂಗ್ ಟ್ರಿಗ್ನೋಮೆಟ್ರಿ ಒಳಗೆ ಹಾಫ್ ಆರ್ ಸ್ಕ್ವೇರ್ ಥೀಟಾ, ವೇರ್ ಥೀಟಾ ಹ್ಯಾಸ್ ಟು ಬಿ ಇನ್ ರೇಡಿಯನ್. ಸೊ ಸೆಕೆಂಡ್ ತಗೋತಾನೆ ಏರಿಯಾ ಆಫ್ ಸೆಕ್ಟರ್. ಏರಿಯಾ ಆಫ್ ಸೆಕ್ಟರ್ ಎ ಒ ಬಿ ಈಸ್ ಈಕ್ವಲ್ ಟು ಹಾಫ್ ಆರ್ ಸ್ಕ್ವೇರ್ ಥೀಟಾ. ಇದು ಸೆಕೆಂಡ್. ಕ್ಲಿಯರ್ ಅದ ಏರಿಯಾ ಆಫ್ ಸೆಕ್ಟರ್. ಥರ್ಡ್ ಏರಿಯಾ ಆಫ್ ಟ್ರಯಾಂಗಲ್ ಕಂಡು ಹಿಡಿತಾನೆ. ದೊಡ್ಡ ಟ್ರಯಾಂಗಲ್ ಏನದಲ್ಲ ಅದು. ಸೊ ದೊಡ್ಡ ಟ್ರಯಾಂಗಲ್ ಯಾವ್ದದ? ಈಗ ಓ ಎ ಸಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಸಿ ಈಸ್ ಈಕ್ವಲ್ ಟು ಹಾಫ್ ಬೇಸ್ ಯಾವ್ದ್ರಿ? ಓ ಎ. ಹೈಟ್ ಎ ಸಿ. ಇದು ಪರ್ಪೆಂಡಿಕ್ಯುಲರ್ 90 ಡಿಗ್ರಿ ಅದ. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಟೇಕ್ ಹಾಫ್ ಬಿ ಇಂಟು ಎಚ್, ದಟ್ ಈಸ್ ಹಾಫ್ ಓ ಎ ಇಂಟು ಎ ಸಿ. ಸೊ ಹಾಫ್ ಓ ಎ ಇಂಟು ಎ ಸಿ. ಈಗ ನಂಗೆ ಓ ಎ ಅಂದ್ರೆ ಗೊತ್ತದ, ಎ ಸಿ ಗೊತ್ತಿಲ್ಲ. ಸೊ ಎ ಸಿ ಏನು ಮಾಡ್ಬೇಕು? ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗ್ತದೆ ಸೇಮ್ ಅದರ್ ಟ್ರಯಾಂಗಲ್ದಿಂದ. ಇಲ್ಲಿ ಸೈಡಿಗೆ ಬರೀತಂದ್ರೆ ಸೊ ಫ್ರಮ್ ಟ್ರಯಾಂಗಲ್ ಎ ಒ ಸಿ ನಂಗೆ ಎ ಸಿ ಬೇಕಾಗ್ಯದ. ಎ ಸಿ ಬೇಕು, ನಂಗೆ ಓ ಎ ಗೊತ್ತಿದೆ. ಇದು ಥೀಟಾ. ಎ ಸಿ ಈಸ್ ಅಪೋಸಿಟ್, ಓ ಎ ಈಸ್ ಅಡ್ಜಸೆಂಟ್. ಈ ಟ್ರಯಾಂಗಲ್ದಿಂದ ಟ್ಯಾನ್ ಥೀಟಾ ಬರೋದ್ರ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಯಾವ ಸೈಡ್ ಬೈ ಯಾವ್ದಾಗ್ತದೆ? ಎ ಸಿ ಬೈ. ವೆರಿ ಗುಡ್. ಸೊ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಎ ಸಿ ಬೈ ಓ ಎ. ಸೊ ಐ ಕ್ಯಾನ್ ರೈಟ್ ಎ ಸಿ ಈಸ್ ಈಕ್ವಲ್ ಟು ಓ ಎ ಟ್ಯಾನ್ ಥೀಟಾ. ಕರೆಕ್ಟ್ ರೀ? ಓ ಎ ಟ್ಯಾನ್ ಥೀಟಾ ಇದು ಈ ಕಡೆ ತಗೊಂಡು. ಸೊ ಈ ವ್ಯಾಲ್ಯೂ ಐ ವಿಲ್ ಸಬ್ಸ್ಟಿಟ್ಯೂಟ್ ಹಿಯರ್. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ದಿಸ್ ಈಸ್ ಈಕ್ವಲ್ ಟು ಹಾಫ್ ಓ ಎ ಆಸ್ ಇಟ್ ಈಸ್. ಎ ಸಿ ಅಂದ್ರೆ ಓ ಎ ಟ್ಯಾನ್ ಥೀಟಾ, ಓ ಎ ಟ್ಯಾನ್ ಥೀಟಾ. ಸೊ ನಾವು ಐ ವಿಲ್ ಸಬ್ಸ್ಟಿಟ್ಯೂಟ್ ಓ ಎ. ಓ ಎ ಅಂದ್ರೆ ಆರ್ ಅದ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ ಅಂತ ದಿಸ್ ಈಸ್ ಈಕ್ವಲ್ ಟು ಹಾಫ್ ಆರ್ ಇಂಟು ಟ್ಯಾನ್ ಥೀಟಾ, ಆರ್ ಯು ಕ್ಯಾನ್ ಸೇ ಹಾಫ್ ಆರ್ ಸ್ಕ್ವೇರ್ ಟ್ಯಾನ್ ಥೀಟಾ. ಇಷ್ಟು ಕ್ಲಿಯರ್ ಅದ ರೀ? ಸೊ ಫಸ್ಟ್ ಇದು ಸಣ್ಣ ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ ಓ ಎ ಬಿ, ದಟ್ ಈಸ್ ಹಾಫ್ ಓ ಎ ಇಂಟು ಓ ಬಿ ಇಂಟು ಸೈನ್ ಥೀಟಾ. ಇದು ಸ್ಟೆಪ್ ಡೆರಿವೇಶನ್ದಾಗ ಬರೀಬೇಡ್ರಿ, ಜಸ್ಟ್ ಮಾರ್ಜಿನ್ದಾಗ ಅಥವಾ ಸೈಡ್ಗೆ ಹೆಂಗೆ ಯೂಸ್ ಮಾಡ್ಯಾವ ನಾವು ಸೆಕೆಂಡ್ ಇಯರ್ಗೆ ಬರ್ತದ, ಅದರಿಂದ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏರಿಯಾ ಆಫ್ ಸೆಕ್ಟರ್ ರೆಗ್ಯುಲರ್ ಫಾರ್ಮುಲಾ ಹಾಫ್ ಆರ್ ಸ್ಕ್ವೇರ್ ಥೀಟಾ. ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಸಿ ಹಾಫ್ ಬೇಸ್ ಇಂಟು ಹೈಟ್. ಸೊ ಬೇಸ್ ಆರ್ ಅಂತ ಗೊತ್ತದ, ಹೈಟ್ ಗೊತ್ತಿಲ್ಲ. ಸೊ ಹೈಟ್ ನಾವಿಲ್ಲಿ ಸಿಂಪ್ಲಿಫೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಈಗ ನೀವು ಫಿಗರ್ ಅಬ್ಸರ್ವ್ ಮಾಡಿದ್ರೆ ಯಾವ್ದು ಹತ್ರದ ಏರಿಯಾ ಅಗದಿ ಸಣ್ಣದದ ರೀ? ಎ ಒ ಬಿ ಟ್ರಯಾಂಗಲ್. ಎ ಒ ಬಿ ಟ್ರಯಾಂಗಲ್ ಏರಿಯಾ ಸಣ್ಣದದ. ಅದಕ್ಕಿಂತ ಸ್ವಲ್ಪ ಹೆಚ್ಚು ಯಾವ್ದದ? ಸೆಕ್ಟರ್ ಅದ. ಅದಕ್ಕಿಂತ ಹೆಚ್ಚು ಯಾವ್ದದ? ಎ ಒ ಸಿ ಅದ. ಸೊ ಅದನ್ನು ತಗೊಂಡು ಆಮೇಲೆ ಸಿಂಪ್ಲಿಫೈ ಮಾಡ್ತೇವೆ. ಸೊ ಅದ್ರ ಕೆಳಗೆ ಬರೀರಿ. ಅದ್ರ ಕೆಳಗೆ ಎ ಆ್ಯಂಡ್ ಬಿ are 2 points. A and B are 2 points on the circle. Are 2 points on the circle with center O and radius R. With center O and radius R. Full point.
ಆ್ಯಂಗಲ್ ಎ ಒ ಬಿ ಸಿಂಬಲ್ ಹಾಕ್ರೆ ಆ್ಯಂಗಲ್ ಎ ಒ ಬಿ is equal to theta where 0 is less than theta less than pi by 2, where theta is in between 0 and pi by 2 ಅಂದಂದ್ರೆ ಪ್ರೊನೌನ್ಸಿಯೇಷನ್ ಇನ್ ಬಿಟ್ವೀನ್ ಅಂತೇವೆ 0 and pi by 2. ಸೊ ಅದ್ರ ಕಡೆಗೆ ಬರೀರಿ ಡ್ರಾ a tangent to the circle at point A. Draw a tangent to the circle at point A which meets OB produced at point C, ಆಮೇಲೆ ಅದ್ರ ಕೆಳಗೆ 3 ಏರಿಯಾಸ್ ಬರೀರಿ. ಇದು ಬೇಕಾದ್ರೆ ನೀವು ಮಾರ್ಜಿನ್ದಾಗ ಬರೆದಿಟ್ಕೊರಿ ಬೇಕಿದ್ರೆ. ಆಮೇಲೆ ಏರಿಯಾ ಆಫ್ ಟ್ರಯಾಂಗಲ್, ಸೆಕ್ಟರ್ ಮತ್ತು ಟ್ರಯಾಂಗಲ್ 3 ಬಿಡಿಸ್ರಿ. Figure area of triangle AOB is less than area of sector AOB is less than area of triangle ದೊಡ್ಡದಾಗ್ತದೆ ರೀ AOC is less than area of triangle AOC. ಕರೆಕ್ಟ್ ರೀ? ಫಿಗರ್ದಿಂದ ಈ ಸಣ್ಣದದ ಅದಕ್ಕಿಂತ ಸ್ವಲ್ಪ ದೊಡ್ಡದು ಸೆಕ್ಟರ್ ಬರ್ತದೆ, ಪೂರ್ತಿ ದೊಡ್ಡದು ಟ್ರಯಾಂಗಲ್ ಬರ್ತದೆ. ಈಗ 3 ವ್ಯಾಲ್ಯೂಸ್ ಅಥವಾ ಫಾರ್ಮುಲಾಸ್ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ ಫಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ AOB ಏನು ಬರ್ದೇವೆ ನೋಡ್ರಿ, ಹಾಫ್ ಆರ್ ಸ್ಕ್ವೇರ್ ಸೈನ್ ಥೀಟಾ. ನೆಕ್ಸ್ಟ್ ಏರಿಯಾ ಆಫ್ ಸೆಕ್ಟರ್ AOB ಇಸ್ ಹಾಫ್ ಆರ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ದೊಡ್ಡದ ಟ್ರಯಾಂಗಲ್ ಏರಿಯಾ ಹಾಫ್ ಆರ್ ಸ್ಕ್ವೇರ್ ಟ್ಯಾನ್ ಥೀಟಾ. ಈಗ 3 ಕಾಮನ್ ಹಾಫ್ ಆರ್ ಸ್ಕ್ವೇರ್ ಅದ. ಸೊ ಹಾಫ್ ಆರ್ ಸ್ಕ್ವೇರ್ ತೆಗಿತೇನೆ 3 ಸೊ ಹಾಫ್ ಆರ್ ಸ್ಕ್ವೇರ್ ಕಾಮನ್ ತೆಗದ್ನಂದ್ರೆ ಸೈನ್ ಥೀಟಾ ಲೆಸ್ ದನ್ ಇಲ್ಲೇನು ಉಳಿತದ್ರಿ, ಥೀಟಾ ಲೆಸ್ ದನ್ ಟ್ಯಾನ್ ಥೀಟಾ. ಈಗ 3ಕ್ಕೂ ಏನು ಮಾಡ್ತಾನೆ, ಸೈನ್ ಥೀಟಾದಿಂದ ಡಿವೈಡ್ ಮಾಡ್ತಾನೆ. ಸೊ ಡಿವೈಡ್ ಬೈ ಸೈನ್ ಥೀಟಾ ಅಂತ ಹೇಳಿ ತಗೋತಾನೆ. ಸೊ ಡಿವೈಡ್ ಮಾಡಿದ ಅಂತೇಳಿರಿ, ಡಿವೈಡ್ ಬೈ ಸೈನ್ ಥೀಟಾ. ಇದಕ್ಕೆ ಡಿವೈಡ್ ಮಾಡಿದಂದ್ರೆ ಕ್ಯಾನ್ಸಲ್ ಆಗಿ 1 ಬರ್ತದೆ. ಲೆಸ್ ದೆನ್ ಥೀಟಾ ಬೈ ಸೈನ್ ಥೀಟಾ ಲೆಸ್ ದೆನ್ ಟ್ಯಾನ್ ಥೀಟಾ ಬೈ ಸೈನ್ ಥೀಟಾ ಬರ್ತದೆ. ಕರೆಕ್ಟ್ ಅದ ರೀ? 3ಕ್ಕೂ ಡಿವೈಡ್ ಮಾಡಿದೆ. ಈಗ ಇದು ನೀವು ಸಿಂಪ್ಲಿಫೈ ಮಾಡಿದ್ರೆ ಟ್ಯಾನ್ ಥೀಟಾ ಈಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಸೈನ್ ಕ್ಯಾನ್ಸಲ್ ಆಗ್ತಾವ, ಏನು ಉಳಿತದ 1 ಬೈ ಕಾಸ್ ಥೀಟಾ. ಡೈರೆಕ್ಟ್ ತುಂಬ್ರೆ ಇಲ್ಲಿ ಮತ್ತೆ ಸಿಂಪ್ಲಿಫೈ ಮಾಡ್ತಾ ಕೂಡಬೇಡ್ರಿ. ಸೊ 1 ಈಸ್ ಲೆಸ್ ದೆನ್ ಥೀಟಾ ಬೈ ಸೈನ್ ಥೀಟಾ ಈಸ್ ಲೆಸ್ ದೆನ್ 1 ಬೈ ಕಾಸ್ ಥೀಟಾ. ಕ್ಲಿಯರ್ ಅದ ರೀ ಇದು? ಸೊ ಟ್ಯಾನ್ ಅಂದ್ರೆ ಸೈನ್ ಬೈ ಕಾಸ್, ಒಂದು ಸೈನ್ ಕ್ಯಾನ್ಸಲ್ ಆಯ್ತು, 1 ಬೈ ಕಾಸ್ ಅಂತೇಳಿ ಉಳಿತು. ಈಗ ಇದ್ರದ್ದು ರೆಸಿಪ್ರೋಕಲ್ ತಗೋತೇವೆ. ಸೊ ರೆಸಿಪ್ರೋಕಲ್ ತಗೊಂಡೆ ಅಂತೇಳಿರಿ, ಲೆಸ್ ದ್ಯಾನ್ ಹೋಗಿ ಏನಾಗ್ತದೆ, ಗ್ರೇಟರ್ ದ್ಯಾನ್ ಆಗ್ತದೆ. ಇನ್ ಈಕ್ವಾಲಿಟಿ ಒಳಗೆ ನೀವು ರೆಸಿಪ್ರೋಕಲ್ ತಗೊಂಡ್ರೆ ಅಂತೇಳಿ ಉಲ್ಟಾ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತಾನೆ. ಈಗ 1 ಅಥವಾ ಐ ವಿಲ್ ಟೇಕ್ 1 ಈಸ್ ಲೆಸ್ ದ್ಯಾನ್ 2 ಲೆಸ್ ದ್ಯಾನ್ 5 ಅಂತೇಳಿ ಅಂತಾನೆ. ಈಗ ರೆಸಿಪ್ರೋಕಲ್ ತಗೊಂಡ್ರೆ 1ದ ರೆಸಿಪ್ರೋಕಲ್ 1, 2ದ ರೆಸಿಪ್ರೋಕಲ್ ಇದು 1 ಬೈ 5. ಸೊ ಈಗ ಅಬ್ಸರ್ವ್ ಮಾಡಿದ್ರೆ ಇದು 1 ಅದ, 1 ಬೈ 2 ಇಸ್ 0.5, 1 ಬೈ 5 ಇಸ್ 0.2. ಸೊ ಈಗ ಅಬ್ಸರ್ವ್ ಮಾಡ್ರೆ 1 ದೊಡ್ಡದಾಯ್ತು ರೀ 0.5ಕ್ಕಿಂತ, 0.5 ದೊಡ್ಡದಾಯ್ತು 0.2ಕ್ಕಿಂತ.
ಸೊ ರೆಸಿಪ್ರೋಕಲ್ ತಗೊಂಡ್ರ ಅಂತ ಹೇಳಿರಿ ಇನ್ಇಕ್ವಾಲಿಟಿ ಏನಾಗ್ತದೆ, ಉಲ್ಟಾ ಆಗ್ತದೆ. ಸೊ ಈಗ ಇಲ್ಲಿ ರೆಸಿಪ್ರೋಕಲ್ ತಗೋತಾನೆ. ಸೊ ರೆಸಿಪ್ರೋಕಲ್ ತಗೊಂಡು ಅಂದ್ರೆ ಲೆಸ್ ದ್ಯಾನ್ ಹೋಗಿ ಇಟ್ ಬಿಕಮ್ಸ್ ಗ್ರೇಟರ್ ದ್ಯಾನ್. ಸೊ ಟೇಕಿಂಗ್ ರೆಸಿಪ್ರೋಕಲ್ ಅಂತ ಹೇಳಿ ಅಂತಾನೆ. ಸೊ ಟೇಕಿಂಗ್ ರೆಸಿಪ್ರೋಕಲ್ ಏನಾಗ್ತದೆ ಈಗ 1 ಲೆಸ್ ದ್ಯಾನ್ ಹೋಗಿ ಗ್ರೇಟರ್ ದ್ಯಾನ್ ಸೈನ್ ಥೀಟಾ ಬೈ ಥೀಟಾ ಅಂತ. ನೆಕ್ಸ್ಟ್ ಅದು ಉಲ್ಟಾ ಆಯ್ತಂದ್ರೆ ಗ್ರೇಟರ್ ದ್ಯಾನ್ ಕಾಸ್ ಥೀಟಾ ಆಗ್ತದೆ. ಕಾಸ್ ಕ್ಲಿಯರ್ ಅದ ರೀ. ರೆಸಿಪ್ರೋಕಲ್ ತಗೊಂಡು ಅಂದ್ರೆ ಇನ್ಇಕ್ವಾಲಿಟಿ ಚೇಂಜ್ ಆಯ್ತು. ಈಗ ಲಾಸ್ಟ್ ಸ್ಟೆಪ್ ಲಿಮಿಟ್ ಅಪ್ಲೈ ಮಾಡ್ತಾನೆ. ಸೊ ಅಪ್ಲೈಯಿಂಗ್ ಲಿಮಿಟ್ as theta tends to 0. ಸೊ ಲಿಮಿಟ್ ಅಪ್ಲೈ ಮಾಡಿದೆ ಅಂತ ಹೇಳಿ ಇದು 1 ಹೆಂಗಿದ್ದಂಗೆ ಲಿಮಿಟ್ ಥೀಟಾ ಟೆನ್ಸ್ ಟು 0 ಸೈನ್ ಥೀಟಾ ಬೈ ಥೀಟಾ, ಆಮೇಲೆ ಗ್ರೇಟರ್ ದ್ಯಾನ್ ಲಿಮಿಟ್ ಥೀಟಾ ಟೆನ್ಸ್ ಟು 0 ಇದೇನಾಗ್ತದೆ ಕಾಸ್ ಥೀಟಾ. ಈಗ ಲಿಮಿಟ್ಸ್ ಸ್ಟಾರ್ಟ್ ಮಾಡಿದಾಗ ಹೇಳಿದ್ದೆ ಸಿಂಪ್ಲಿಫೈ ಯಾವಾಗ ಮಾಡ್ತೇವ್ರಿ 0/0 ಬಂದ್ರೆ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ರೆ ಕಾಸ್ ಥೀಟಾದ ರೆಸಿಪ್ರೋಕಲ್ ಡಿನಾಮಿನೇಟರ್ 1 ಅದ. ಸೊ ಅಂದಮೇಲೆ ನಾ ಇದು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಯಾಕಂದ್ರೆ ದೇರ್ ಇಸ್ ನೋ ಚಾನ್ಸ್ ಆಫ್ ಗೆಟಿಂಗ್ ಇಂಡಿಟರ್ಮಿನೇಟ್. ಸೊ ಡೈರೆಕ್ಟ್ 0 ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ ಇಲ್ಲಿ ಹ್ಯಾವ್ 1 ಗ್ರೇಟರ್ ದ್ಯಾನ್ ಲಿಮಿಟ್ ಥೀಟಾ ಟೆನ್ಸ್ ಟು 0 ಸೈನ್ ಥೀಟಾ ಬೈ ಥೀಟಾ ಗ್ರೇಟರ್ ದ್ಯಾನ್ ಕಾಸ್ 0. ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಂದ್ರೆ ಥೀಟಾ ಅಂದ್ರೆ 0, cos 0 is 1. So you'll have 1 greater than limit theta tends to 0 sin theta by theta greater than 1. Clear adare? ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದೇನು ವ್ಯಾಲ್ಯೂ ಅದರಲ್ಲ ನಡುವಿಂದ 1ಕ್ಕಿಂತ ದೊಡ್ಡದು ಅದ, 1ಕ್ಕಿಂತ ಯಾವ್ದಾರ ಒಂದು ನಂಬರ್ ಅದರಿ ಅಂತದ which should be greater than 1 and even less than 1. 1ಕ್ಕಿಂತ ದೊಡ್ಡದು ಬರಬೇಕು, 1ಕ್ಕಿಂತ ಸಣ್ಣದು ಬರಬೇಕು. ಸೊ ಅಂತ ಯಾವುದು ನಂಬರ್ ಇಲ್ಲ. ಸೊ ಈಗ ಲಿಮಿಟ್ ಕಾನ್ಸೆಪ್ಟ್ ಹೇಳ್ಬೇಕಾರೆ ಹೇಳಿದ್ದ ಥೀಟಾ ಟೆನ್ಸ್ ಟು 0. ಇದ್ರ ಮೀನಿಂಗ್ ಏನ್ರಿ, ಥೀಟಾ ಇಸ್ ವೆರಿ ನಿಯರ್ ಟು 0 ಬಟ್ ನಾಟ್ ಎಕ್ಸಾಕ್ಟ್ಲಿ 0 ಅಂತ. ಸೊ ಅದ್ರ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೇವೆ ಕಾನ್ಸೆಪ್ಟ್ ಹೇಳ್ಬೇಕಾರೆ. ತುಂಬಿದಾಗ 1 ಬಂತು means this value is very near to 1 but not exactly 1. So ಇದು 0.999999 ಅಂತ ಹಿಂಗೆ ತಗೋಬಹುದು. ಸೊ ಎರಡು ಅಗದಿ ಹತ್ತಿರ ಇರ್ತಾವ. ಸೊ ದಿಸ್ ಆಲ್ಸೋ ವಿ ಟೇಕ್ ಇಟ್ ಆಸ್ 1. ಸೊ ಇದು 1, ಇದು 0.99999 ಅಂತ ತಗೊಂಡ್ರೆ ಅಂತೇಳಿ ನೀವು ಎಷ್ಟು 9 ಹೇಳ್ತಿರಲ್ಲ ಅದಕ್ಕಿಂತ ಒಂದು 9 ಇದ್ರಾಗ ಹೆಚ್ಚು. ಸೊ ಅಂದಮೇಲೆ ಅಷ್ಟು ನಾವು ಇದೇನ್ರಿ ಹತ್ರ ಇರೋದ್ರಿಂದ ಕ್ಲೋಸ್ ಡೈರೆಕ್ಟ್ಲಿ ವಿ ಟೇಕ್ ದಿಸ್ ಆಸ್ 1. ಸೊ ಲಾಸ್ಟ್ಗೆ ಏನು ಬರ್ತೇವೆ, ದೇರ್ಫೋರ್ ಲಿಮಿಟ್ ಥೀಟಾ ಟೆನ್ಸ್ ಟು 0 ಸೈನ್ ಥೀಟಾ ಬೈ ಥೀಟಾ ಈಸ್ ಈಕ್ವಲ್ ಟು 1 ಅಂತ. ದಿಸ್ ಈಸ್ ಅವರ್ ಫಾರ್ಮುಲಾ.